ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇದು ನಾವು ನಾಮಕರಣ ಇತ್ತು, ಸೊ ಅಲ್ಲಿಗೆ ರೆಡಿ ಆಗಿದ್ವಿ. ಅದು ಕ್ಲಿಪ್ಪಿಂಗ್ಸ್ ಇತ್ತು. ಸುಮ್ಮನೆ ಈ ವಿಡಿಯೋಗೆ ಆ್ಯಡ್ ಮಾಡೋಣ ಅಂತ ಆ್ಯಡ್ ಮಾಡಿದೆ. ನಾನು ಮತ್ತು ಪಪ್ಪು ಹೇಗೆ ರೆಡಿ ಆಗಿದ್ವಿ ಅಂತ. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅದು ಫಂಕ್ಷನ್ ಇತ್ತು, 1-2-3 ಡೇಸ್ ಆದಮೇಲೆ ಈ ವಿಡಿಯೋ ಮುಂಚೆ ಅದು ಮಾಡಿದ್ದೆ. ಸೊ 2-3 ಡೇಸ್ ಆದಮೇಲೆ ಮಾಡಿರೋ ವಿಡಿಯೋ ಇದು. ನೆಕ್ಸ್ಟ್ ಇವಾಗ ಟೈಮ್ ಬಂದು 12:30 ಏನೋ ಆಗಿತ್ತು. ಮಧ್ಯಾಹ್ನಕ್ಕೆ ಲಂಚ್ ಪ್ರಿಪೇರ್ ಮಾಡ್ತಿದ್ದೆ. ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಅವಲಕ್ಕಿ ನೆನೆ ಹಾಕ್ತಿದ್ದೆ. ಸೊ ನಾನು ಮತ್ತು ಪಪ್ಪು ಅಲ್ವಾ, ಇಬ್ಬರಿಗೇನೆ ಅಲ್ವಾ, ಸ್ವಲ್ಪ ಸಾಕು ಅಂತ ಇಬ್ರಿಗೂ ನೆನೆ ಹಾಕ್ತಿದ್ದೆ. ಸೊ ಫ್ರೆಂಡ್ಸ್, ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ಫ್ರೆಂಡ್ಸ್, ಪಾಪು ಆಟ ಆಡ್ತಾಯಿದ್ಲು. ಸೊ ಅಷ್ಟರಲ್ಲಿ ಲಂಚ್ ಪ್ರಿಪೇರ್ ಮಾಡಿ ಇಟ್ಬಿಡೋಣ, ಮತ್ತು ಮಲಗಿಸ್ಬಿಟ್ಟು ಇನ್ನು ಮನೆ ಕೆಲಸ ಎಲ್ಲ ಮುಗ್ದಿತ್ತು. 12 o'clock ಅಲ್ವಾ, ಮನೆ ಕೆಲಸ ಆಲ್ಮೋಸ್ಟ್ ಮುಗ್ದಿತ್ತು. ಅಲ್ಲಿ ತನಕ ಲಂಚ್ ಪ್ರಿಪೇರ್ ಮಾಡೋಣ. ಪ್ರಿಪೇರ್ ಮಾಡಿಬಿಟ್ಟು ಅವಳಿಗೆ ಊಟ ಮಾಡಿಸಿ ಅವಳನ್ನ ಮಲಗಿಸ್ಬಿಟ್ಟು ಇನ್ನು ನೆಕ್ಸ್ಟ್ ನನಗೇನೋ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು, ಮತ್ತು ಯೂಟ್ಯೂಬ್ದು ವೀಡಿಯೋಸ್ ಇದ್ದರೆ ವೀಡಿಯೋಸ್ ಮಾಡ್ತೀನಿ. ಇಲ್ಲಾಂದರೆ ವೀಡಿಯೋಸ್ದು ಮಾಡಿಟ್ಟಿದ್ರೆ ಅದನ್ನು ಎಡಿಟ್ ಮಾಡೋದು ಸ್ವಲ್ಪ ಟೈಮ್ ಆಗುತ್ತಲ್ವ. ಸೊ ಹಾಗಾಗಿ ಕೆಲಸ ಎಲ್ಲ ಬೇಗ ಮುಗಿಸ್ಬಿಡೋಣ, ಪಾಪು ಊಟ ಮಾಡಿಸಿ ಮಲಗಿಸೋಣ ಅಂತ ಎಲ್ಲನೂ ಪ್ರಿಪೇರ್ ಮಾಡ್ತಿದ್ದೆ. ಸೊ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗುತ್ತೆ, ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ಸೊ ಫ್ರೆಂಡ್ಸ್, ಊಟ ರೆಡಿ ಆಯಿತು. ತಟ್ಟೆಗೆ ಹಾಕಿದ್ದೀನಿ. ಪಾಪುಗೆ ಊಟ ಮಾಡಿಸಿ ಮಲಗಿಸ್ಬೇಕು.
ಪಾಪು ಮಲ್ಕಿದ್ದಾಳೆ. ಗುಲಾಬ್ ಜಾಮೂನ್ ಬೇಕು ಅಂತ ಹೇಳ್ತಿದ್ರು, ಸೊ ಹಾಗಾಗಿ ಜಾಮೂನ್ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ನಾನು ಯಾವ ಥರ ಗುಲಾಬ್ ಜಾಮೂನ್ ಮಾಡ್ತೀನಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ನೋಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ಸೊ ಗುಲಾಬ್ ಜಾಮೂನ್ ಮಾಡೋಣ ಅಂತ ನೀರಿಗೆ ಸಕ್ಕರೆ ಹಾಕಿ ಸ್ಟವ್ ಮೇಲೆ ಇಟ್ಟೆ. ಸೊ ಅದಾಗೋ ತನಕ ನಾನು ಗುಲಾಬ್ ಜಾಮೂನು ಪ್ಯಾಕೆಟ್ನ ಓಪನ್ ಮಾಡಿ ಕಲಿಸ್ಕೊತೀನಿ. ಫ್ರೆಂಡ್ಸ್ ಒಬ್ಬೊಬ್ಬರು ಹಾಲು ಹಾಕ್ತಾರೆ ಜಾಮೂನ್ ಹಿಟ್ಟನ್ನ ಕಲಿಸ್ಕೊಳ್ಳೋಕ್ಕೆ, ಬಟ್ ನಾನು ಹಾಲು ಹಾಕಲ್ಲ, ನನಗೆ ಇಷ್ಟ ಆಗಲ್ಲ, ಯಾಕೋ ಗೊತ್ತಿಲ್ಲ. ನಾನು ನೀರು ಹಾಕ್ಬಿಟ್ಟೆ ನಾನು ಕಲಿಸ್ಕೊತೀನಿ. ನನಗೆ ಹಾಲು ಹಾಕಿದ್ರೆ ಇಷ್ಟ ಆಗಲ್ಲ. ಸೊ ಹಿಟ್ಟು ಎಲ್ಲ ಪ್ಯಾಕೆಟ್ ಓಪನ್ ಮಾಡಿ ಹಾಕ್ಬಿಟ್ಟು ನೀರು ಹಾಕಿ ನಾನು ಎಲ್ಲ ಮಿಕ್ಸ್ ಮಾಡಿ ಕಲಸಿಟ್ಟೆ. ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬಾರ್ದು, ತೆಳುವಾಗಿಬಿಟ್ಟು ಚೆನ್ನಾಗಿರಲ್ಲ. ಹಿಟ್ಟು ಮೀಡಿಯಮ್ ಆಗಿರಬೇಕು, ಸಾಫ್ಟಾಗಿ. ಸ್ವಲ್ಪ ನೀರು ಹಾಕ್ಕೊಂಡೆ ಕಲಿಸ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಆವಾಗಲೇ ಸಕ್ಕರೆ ಪಾಕ ಮಾಡೋಕ್ಕಿಟ್ಟಿದ್ನಲ್ಲ, ಸೊ ಅದು ರೆಡಿಯಾಗಿದೆ. ಅದು ಸ್ವಲ್ಪ ಆರಲಿ ಅಂತ ನಾನು ಅದನ್ನು ಸ್ಟವಿಂದ ಕೆಳಗಡೆ ಇಳಿಸ್ದೆ. ಸೊ ನೆಕ್ಸ್ಟ್ ನಾನು ಅಲ್ಲಿ ಎಣ್ಣೆ ಕಾಯೋಕ್ಕಿಟ್ಟಿದ್ದೀನಿ, ಮತ್ತು ಗುಲಾಬ್ ಜಾಮೂನ್ನ ಎಣ್ಣೆ ಕಾಯೋ ತನಕ ಉಂಡೆಗಳು ಮಾಡಿಟ್ಕೊಂಡೆ. ಯಾವ ಸೈಜಿಗೆ ಬೇಕಾದರೂ ಉಂಡೆ ಮಾಡ್ಕೋಬೋದು, ಬಟ್ ನಾನು ಅತಿ ದಪ್ಪನೂ ಇಲ್ಲ ಸಣ್ಣನೂ ಇಲ್ಲ, ಆ ಥರ ಮೀಡಿಯಮ್ಮಾಗಿ ಪುಟಾಣಿ ಅನಿಸುತ್ತೆ, ಸ್ವಲ್ಪ ಮೀಡಿಯಮ್ಮಾಗಿ ನಾನು ಉಂಡೆಗಳು ಮಾಡ್ಕೊತೀನಿ. ಯಾಕಂದರೆ ಅದು ಎಣ್ಣೆಯಲ್ಲಿ ಬೆಂದಾದಮೇಲೆ ನಾವು ಸಕ್ಕರೆ ಪಾಕಕ್ಕೆ ಹಾಕ್ತೀವಲ್ಲ, ಸೊ ಹಾಗಾಗಿ ಅದು ದಪ್ಪ ಆಗಿಬಿಡುತ್ತೆ. ಮುಂದೆ ನೀವೇ ನೋಡ್ತಿದ್ದೀರ ಹೇಗಾಗುತ್ತೆ ಜಾಮೂನ್ ಅಂತ. ಅದು ಪಾಕ ಎಲ್ಲ ಹೀರಿ ಅದು ಪಾಕ ಒಳಗಡೆ ಎಲ್ಲ ಸೇರಿರುತ್ತಲ್ಲ ಜಾಮೂನ್ ಒಳಗಡೆ, ಸೊ ಹಾಗಾಗಿ ಸೈಜ್ ಸ್ವಲ್ಪ ದೊಡ್ಡದಾಗಿ ದಪ್ಪನೇ ಬರುತ್ತೆ. ಸೊ ಹಾಗಾಗಿ ನನಗೆ ಯಾವ ಥರ ಬೇಕು ನಾನು ಆ ಥರ ಉಂಡೆ ಕಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕು, ನೀವು ಯಾವ ಸೈಜ್ ಬೇಕೋ ಅದನ್ನು ನೀವು ಬೇಕಾದಂಗೆ ಉಂಡೆ ಕಟ್ಕೊಬೋದು. ನಾನು ಈ ರೀತಿ ಕಟ್ಕೊತೀನಿ. ಸೊ ಫ್ರೆಂಡ್ಸ್ ಅದು ಬೇಯಬೇಕು. ಮೇಲ್ಗಡೆ ಜಾಮೂನೆಲ್ಲ ಫುಲ್ ಲೈಟ್ ಅಂದರೆ ಡಾರ್ಕ್ ಬ್ಲ್ಯಾಕ್ ಅಲ್ಲ, ಲೈಟಾಗಿ ಬ್ಲ್ಯಾಕ್ ಕಲರ್ ಬರೋ ತನಕ ಅದು ಮೇಲ್ಗಡೆ ಬೇಯಬೇಕು. ಯಾಕಂದರೆ ಒಳಗಡೆ ಇಟ್ಟು ಬೇಯಬೇಕಲ್ಲ, ಅದಕ್ಕೋಸ್ಕರ ಮೇಲ್ಗಡೆ ಒಂದು ಸ್ವಲ್ಪ ಲೈಟಾಗಿ ಬ್ಲ್ಯಾಕ್ ಕಲರ್ ಕಾಣಿಸ್ಬೇಕು ಗುಲಾಬ್ ಜಾಮೂನ್. ಯಾಕಂದರೆ ಫ್ರೆಂಡ್ಸ್ ಗೋಲ್ಡ್ ಕಲರ್ ಇದ್ದಂಗೆ ಒಬ್ಬೊಬ್ಬರು ತೆಗ್ದಾಕ್ಬಿಡ್ತಾರೆ, ಒಳಗಡೆ ಇಟ್ಟು ಬೆಂದಿರಲ್ಲ. ಆಮೇಲೆ ಇನ್ನೊಂದು ಮೈನ್ ಏನಂದರೆ ಅದನ್ನು ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ, ಒಂದು 2-3 ಡೇಸ್ ಅಷ್ಟೇ. ಇವತ್ತು ಮಾಡಿರ್ತೀವಿ, ನಾಳೆ ಅಲ್ಲ ನಾಳಿದ್ದು ತನಕ ಎಲ್ಲ ಒಳಗಡೆ ಇಟ್ಟು ಬೆಂದಿರಲ್ವಲ್ಲ, ಒಳಗಡೆ ಒಂಥರ ಸಾಫ್ಟಾಗಿ ಸ್ಮೆಲ್ ಬಂದುಬಿಟ್ಟು ಚೆನ್ನಾಗಿರಲ್ಲ, ಹೋಗ್ಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ಚೆನ್ನಾಗಿ ಬೇಯಿಸ್ಕೊಬೇಕು, ಒಳಗಡೆ ಎಲ್ಲ ಬೇಯಬೇಕಲ್ಲ ಹಿಟ್ಟು. ಹಾಗಾಗಿ ನಾನು ತಟ್ಟೆಯಲ್ಲಿ ಉಂಡೆಗಳು ಇಟ್ಕೊಂಡಿದ್ನಲ್ಲ, ಚಿಕ್ಕ ಪುಟಾಣಿ ಪ್ಲೇಟ್ಗೆ ಹಾಕ್ಕೊತಿದ್ದೀನಿ. ಯಾಕಂದರೆ ಈ ತಟ್ಟೆಗೇ ಬೆಂದಿರೋದನ್ನೆಲ್ಲ ಹಾಕ್ಕೊತೀನಿ, ಯಾಕಂದರೆ ಅದು ಆರಬೇಕಲ್ಲ. ಪಾಕಕ್ಕೆ ಹಾಕೋಕ್ಕೆ ಮುಂಚೆ ಒಂದು ನಿಮಿಷನಾದ್ರು ಆರಬೇಕು. ಬಿಸಿ ಇದ್ದಾಗಲೇ ಪಾಕಕ್ಕೆ ಹಾಕಿದ್ರೆ ಅದು ಹೊಡ್ಕೊಂಡಂಗೆ ಆಗ್ಬಿಡುತ್ತೆ. ಸ್ವಲ್ಪ ಆರಲಿ ಅಂತ ಕಟ್ಟಿಟ್ಟಿದ್ನಲ್ಲ ಉಂಡೆನ ಚಿಕ್ಕ ಪ್ಲೇಟ್ಗೆ ಹಾಕ್ಬಿಟ್ಟು ಬೇಯುತ್ತಲ್ಲ ಅದನ್ನು ಉಂಡೆ ಫಸ್ಟ್ ಇಟ್ಕೊಂಡಿದ್ನಲ್ಲ ತಟ್ಟೆಗೆ ಹಾಕ್ಕೊತಿದ್ದೀನಿ. ಸೊ ಫ್ರೆಂಡ್ಸ್ ಈ ರೀತಿ ಮಾಡಿ ಗುಲಾಬ್ ಜಾಮೂನ್ ತುಂಬ ಇಷ್ಟಪಡ್ತೀರಾ. ನನಗೂ ಅಂದರೆ ಆರ್ವಿಗೆ ಜಾಮೂನ್ ಅಂದರೆ ತುಂಬ ಇಷ್ಟ. ಮಮ್ಮ ಜಾಮೂನ್ ಅಂತಾಳೆ. ಅದು ಸಕ್ಕರೆ ಸ್ವೀಟ್ ಅಲ್ವಾ, ಜಾಸ್ತಿ ಮಾಡ್ಕೊಡೋಕೆ ಹೋಗಲ್ಲ. ನಾನು ಒಂದು 1.5 ಮಂತ್ ಆಯಿತು ನಾನು ಜಾಮೂನ್ ಮಾಡಿಕೊಟ್ಟು. ನನಗೆ ಭಯ, ಅದು ಸಕ್ಕರೆ ಅಲ್ವಾ, ಪಾಪು ಕೊಡೋಕೆ ಭಯ ಆಗುತ್ತೆ. ಸೊ ಸ್ವಲ್ಪ 1 ಮಂತ್ 1.5 ಮಂತ್ 2 ಮಂತ್ಸ್ ಹಂಗೆ ಬಿಟ್ಟು ಮಾಡ್ಕೊಡ್ತೀನಿ. ಸಕ್ಕರೆ ಪಾಪ ಕೊಡೋಕೆ ಭಯ. ಸೊ ಹಾಗಾಗಿ ಫ್ರೆಂಡ್ಸ್ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಬೇಯ್ತಾ ಇದೆ. ನಾವು ನಾನು ಹೇಳಿದ್ನಲ್ಲ, ಬೇಯಿಸಿದಷ್ಟು ಚೆನ್ನಾಗಿರುತ್ತೆ, ಒಳಗಡೆ ಹಿಟ್ಟು ಬೆಂದಷ್ಟು ಚೆನ್ನಾಗಿರುತ್ತೆ ಜಾಮೂನ್. ಪಾಕ ಇರಬೇಕಲ್ವಾ, ಹಾಗಾಗಿ ಚೆನ್ನಾಗಿ ಬೇಯಬೇಕು. ಒಬ್ಬೊಬ್ಬರು ಅದೇ ಹೇಳಿದ್ನಲ್ಲ, ಗೋಲ್ಡ್ ಕಲರ್ ಇದ್ದಾಗಲೇ ಎತ್ಬಿಡ್ತಾರೆ, ಹಂಗೆ ಮಾಡೋಕ್ಕೆ ಹೋಗ್ಬಿಡಿ ಪ್ಲೀಸ್. ಯಾಕಂದರೆ ಅದು ಚೆನ್ನಾಗೇ ಇರಲ್ಲ. ಅಂದರೆ ಆ ಟೈಮಲ್ಲಿ ಚೆನ್ನಾಗಿದೆ ಅನಿಸುತ್ತೆ, ಬಟ್ ಅದನ್ನು ಜಾಸ್ತಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ. ನಾನು ಒಂದು 3-4 ಡೇಸ್ ಇಟ್ಕೊತೀನಿ. ಆರ್ವಿಗೆ ಇಷ್ಟ ಅಲ್ವಾ, ಡೈಲಿ ಒಂದು 2-3 ತಿಂತಾಳೆ ಅಷ್ಟೇ. ಒಂದು 3-4 ಡೇಸ್ ಮನೇಲಿ ಇರ್ತೀವಿ, ಹಸ್ಬೆಂಡ್ ನಾನು ಎಲ್ಲ ತಿಂತೀವಲ್ಲ, ಸೊ ಹಾಗಾಗಿ ಒಂದು ಪ್ಯಾಕಲ್ಲಿ ಮಾಡ್ತೀನಿ ನಾನು. ಸೊ ನೋಡ್ತಿರ್ಬೋದು ಬೆಂದಾಗಿದೆ, ಅದನ್ನು ತೆಗ್ದಾಕ್ತಿದ್ದೀನಿ. ಈ ಥರ ಬಂದರೆ ತುಂಬ ಚೆನ್ನಾಗಿರುತ್ತೆ, ಎಲ್ಲ ಇಷ್ಟಪಡ್ತಾರೆ. ನಿಮ್ಮ ಮನೇಲೂ ಕೂಡ ಇದೇ ಥರ ಮಾಡಿ. ನಾನು ಜಾಮೂನ್ ಅಂದರೆ ಹೆಂಗೆ ಮಾಡಬೇಕು, ಎಷ್ಟೆಷ್ಟು ರಿಸ್ಕ್ ಇರುತ್ತೋ ಅಂತ ಎಲ್ಲ ಅಂದ್ಕೊಂಡಿದ್ದೆ. ನಾನಂದರೆ
ಮದುವೆಗೆ ಮುಂಚೆ ಇದೆಲ್ಲ ಮಾಡೋಕ್ಕೆ ಬರ್ತಾನೂ ಇರಲಿಲ್ಲ, ಅಂದರೆ ಇಷ್ಟು ಈಸಿ ಅಂತ ಗೊತ್ತೂ ಇರಲಿಲ್ಲ, ಮಾಡ್ತಾನೂ ಇರಲಿಲ್ಲ. ಆಮೇಲೆ ಬರ್ತಾ ಬರ್ತಾ ಅಂದರೆ ಫೋನ್ ನಾನು ತುಂಬ ರಿಸ್ಕೇನೋ ಇದು ಹೆಂಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಒಂದು 10 ಮಿನಿಟ್ಸಲ್ಲಿ ಮಾಡಿಟ್ಬಿಡ್ಬೋದು ಜಾಮೂನೇನು ಅಷ್ಟೊಂದು ಏನು ರಿಸ್ಕ್ ಅಲ್ಲ ಕೆಲಸ. ಸಕ್ಕರೆ ಪಕ್ಕ ರೆಡಿ ಮಾಡಿಬಿಟ್ಟು ಹಿಟ್ಟು ಕಲಿಸ್ಬಿಟ್ಟು ಎಣ್ಣೆಗೆ ಬಿಡೋದಷ್ಟೇ, ಉಂಡೆಗಳು ಮಾಡಿ. ಸೊ ತುಂಬ ಈಸಿಯಾಗಿ ಮಾಡ್ಬೋದು, 10 ಮಿನಿಟ್ಸಲ್ಲಿ ಮಾಡ್ಬೋದು. ಇನ್ನೊಂದು ಸ್ವಲ್ಪ ಇತ್ತವಲ್ಲ, ಅದನ್ನು ನಾನು ಬೇಯಿಸ್ತಿದ್ದೆ. ಸೊ ಫ್ರೆಂಡ್ಸ್, ಅದು ಬೇಯೋ ತನಕ ಇದು ಆರಿರೋದನ್ನು ಅಲ್ಲಿಗೆ ಹಾಕೋಣ ಅಂತ, ಸಕ್ಕರೆ ಪಾಕ ಆರಿದೆಯಾ ನೋಡೋಣ ಅಂತ ಅಲ್ಲಿಗೆ ಹಾಕಿಟ್ಟಿದ್ದೀನಿ. ನೋಡ್ತಿರ್ಬೋದು ಎರಡೂ ಬೇಯಿತು. ಇವಾಗ ಫಸ್ಟ್ ಬೇಯಿಸಿದ್ನಲ್ಲ ಅದನ್ನು ಹಾಕಿದೆ, ಸೆಕೆಂಡ್ ಒನ್ ಮತ್ತು ಇನ್ನೊಂದು ಸರಿ ಬೇಯಿಸಿದ್ನಲ್ಲ ಅದನ್ನು ಹಾಕಿದ್ದೀನಿ. ನೀವೇ ನೋಡ್ತೀರಾ ಬಿಫೋರ್ ಆ್ಯಂಡ್ ಆಫ್ಟರ್. ಅಂದರೆ ಇವಾಗ ಬೆಂದು ಒಂದು 2 ಮಿನಿಟ್ಸ್ ಆದಮೇಲೆ ಪಾಕದ ಒಳಗಡೆ ಹಾಕಿದ್ದೀನಿ. ನೆಕ್ಸ್ಟ್ ಒಂದು ಹಾಫ್ ಆನ್ ಅವರ್ ಬಿಟ್ಟು ನೋಡ್ತಿದ್ದೀರಲ್ಲ, ನೀವೇ ನೋಡ್ತಿರ್ಬೋದು ಅಲ್ಲಿ ಪಾಕ ಎಲ್ಲ ಹೀರ್ಬಿಟ್ಟಿದೆ, ರಸ ಎಲ್ಲ ಹೀರ್ಕೊಂಡ್ಬಿಟ್ಟಿದೆ. ಅದು ಎಷ್ಟು ಚೆನ್ನಾಗಿದೆ ಅಂದರೆ ಸಾಫ್ಟಾಗಿ ಸಕ್ಕತ್ತಾಗಿದೆ. ನೋಡಿದ್ರೇ ಸಕ್ಕತ್ತಾಗಿದೆ ಅನ್ನಿಸ್ತು. ಅಂದರೆ ನಾನು ಹೇಳಿದ್ನಲ್ಲ, ಪುಟಾಣಿಗೆ ಮಾಡ್ಕೊಳ್ಳಿ ಉಂಡೆನ, ಪಾಕ ಇರಿದ್ಮೇಲೆ ದಪ್ಪ ಆಗಿಬಿಡುತ್ತೆ. ಸೊ ಫ್ರೆಂಡ್ಸ್, ಜಾಮೂನ್ ಫೈನಲಿ ರೆಡಿ ಆಯಿತು. ಪಾಪಕ್ಕೆ ಕೊಡೋಣ ಅಂತ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ, ಸಕ್ಕತ್ತಾಗಿತ್ತು. ನಾನು ಕೂಡ ಟೇಸ್ಟ್ ಮಾಡಿದೆ, ಪಾಪಕ್ಕೆ ಫಸ್ಟ್ ಕೊಟ್ಟೆ, ಆಮೇಲೆ ನಾನು ಟೇಸ್ಟ್ ಮಾಡಿದೆ. ಸೊ ಫ್ರೆಂಡ್ಸ್, ಪಾಪಕ್ಕೆ ಕೊಡ್ತೀನಿ. ಅವಳ ಎಕ್ಸ್ಪ್ರೆಷನ್ ನೋಡಬೇಕು. ಅವಳಿಗೆ ತುಂಬ ಇಷ್ಟ ಜಾಮೂನ್ ಅಂದರೆ. ಅವಳು ಮಲಗಿದ್ಲು, ಎದ್ದ ತಕ್ಷಣ ಜಾಮೂನ್ ಅಂತ ಹೇಳಿದ್ರೆ ತುಂಬ ಖುಷಿಪಟ್ಲು. ಸೊ ಕೊಟ್ಟೆ, ತಿಂದ್ಬಿಟ್ಟು ಸೂಪರ್ ಅಂತ ಹೇಳಿದ್ಲು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋಸ್ನ ಇನ್ನೂ ಯಾವ ಥರ ಚೆನ್ನಾಗಿ ಮಾಡ್ಬೋದು ಟ್ರೈ ಮಾಡಿ, ಹಾಕಕ್ಕೆ ಟ್ರೈ ಮಾಡ್ತೀನಿ ಒಳ್ಳೆ ವಿಡಿಯೋನ. ನೀವು ನನಗೆ ಸಪೋರ್ಟ್ ಮಾಡಬೇಕು, ಸಬ್ಸ್ಕ್ರೈಬ್ ಆಗಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.